ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ದ ವನ್ಯಜೀವಿ ವೈದ್ಯೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರ ಸಾವಿಗೆ ಕಾರಣವಾಗಿದ್ದ ನೀರಾನೆ ಇದೀಗ ತನ್ನ ಮರಿಯನ್ನು ಮತ್ತೊಮ್ಮೆ ಕಳೆದುಕೊಂಡಿದೆ. ಸತತವಾಗಿ 3ನೇ ಬಾರಿಗೆ ತನ್ನ ಮರಿಯನ್ನು ಕಳೆದುಕೊಂಡಿರುವ ನೀರಾನೆ ಹಂಸನಿಗೆ ಇದೀಗ ಝೂ ಸಿಬ್ಬಂದಿಗಳಿಂದ ನಿರಂತರ ಆರೈಕೆ ನಡೆಯುತ್ತಿದೆ. ನೀರಾನೆ ಮರಿ ಹೊಟ್ಟೆಯಲ್ಲೇ ಸಾವನ್ನಪ್ಪಿದ್ದು, ಈ ಹಿನ್ನೆಲೆಯಲ್ಲಿ ಹಂಸನಿಗೆ ಅಗತ್ಯ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಹೊಟ್ಟೆಯಲ್ಲೇ ಮರಿ ಸಾವನ್ನಪ್ಪಿರುವುದು ತಿಳಿಯುತ್ತಿದ್ದಂತೆ ಇದನ್ನು ಖಚಿತಪಡಿಸಿಕೊಳ್ಳಲು ರಕ್ತ ತಪಾಸಣೆಗೆ ಕಳುಹಿಸಲಾಗಿದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಲು ಪ್ರಯತ್ನಿಸಲಾಯಿತಾದರೂ ನೀರಾನೆಯ ದಪ್ಪ ಚರ್ಮದ ಕಾರಣದಿಂದಾಗಿ ಆ ವರದಿ ಲಭ್ಯವಾಗಿಲ್ಲ. ಹೀಗಾಗಿ ರಕ್ತ ತಪಾಸಣಾ ವರದಿ ಬಂದ ಬಳಿಕವಷ್ಟೇ ಮರಿಯ ಸಾವಿನ ಬಗ್ಗೆ ಅಧಿಕೃತ ಘೋಷಣೆ ಮಾಡಲಾಗುವುದು. ಸದ್ಯ ಹಂಸಿನಿ ಆರೋಗ್ಯದ ಮೇಲೆ ನಿರಂತರ ನಿಗಾ ವಹಿಸಲಾಗಿದೆ. ಈ ಹಿಂದೆಯೂ ಹಂಸಿನಿ 2 ಮರಿಗಳನ್ನು ಕಳೆದುಕೊಂಡಿತ್ತು. ಮೊದಲ ಮರಿಯನ್ನು ಗಂಡು ನೀರಾನೆ ಸಾಯಿಸಿದ್ದರೆ 2ನೇ ಮರಿ ಆರೋಗ್ಯದ ಸಮಸ್ಯೆಯಿಂದ ಸಾವನ್ನಪ್ಪಿತ್ತು. ಇದೀಗ 3ನೇ ಮರಿಯೂ ಕೂಡ ಹೊಟ್ಟೆಯಲ್ಲೇ ಸಾವನ್ನಪ್ಪಿರುವುದು ತೀವ್ರ ಬೇಸರ ಮೂಡಿಸಿದೆ. ಪ್ರಸ್ತುತ ಹಂಸಿನಿಯ ಆರೋಗ್ಯ ಸುಧಾರಣೆಗಾಗಿ ಬೆಲ್ಲ ಹಾಗೂ ಹಿಂಡಿಯನ್ನು ನೀಡಲಾಗುತ್ತಿದ್ದು, ಅದು ಆಹಾರ ಸೇವಿಸುತ್ತಿದೆ. ಗರ್ಭದಲ್ಲೇ ಮರಿ ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಸಹಜ ಪ್ರಕ್ರಿಯೆಯ ಮೂಲಕ ಗರ್ಭ ಸ್ವಚ್ಛಗೊಳ್ಳಲಿದ್ದು, ವೈದ್ಯಕೀಯ ತಂಡ ನಿರಂತರ ನಿಗಾ ವಹಿಸಿದೆ. ಒಂದು ಸಣ್ಣ ಬ್ರೇಕ್ ನಂತರ ನೀರಾನೆ ಮರಿ ಸಾವಿನ ಬಗ್ಗೆ ಶಿವಮೊಗ್ಗ ಹುಲಿ ಸಿಂಹಧಾಮದ ನಿರ್ದೇಶಕ ಅಮರಾಕ್ಷ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ನೂತನವಾಗಿ ಆರಂಭವಾಗಿದೆ ಮಂತ್ರ ಲಾಡ್ಜಿಂಗ್. ಶಿವಮೊಗ್ಗ ನಗರದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಶ್ರೀ ಗಣಪತಿ ದೇವಸ್ಥಾನ ಎದುರು ಸುಸಜ್ಜಿತ ವಸತಿ ಸೌಕರ್ಯವಿರುವ ಮಂತ್ರ ಲಾಡ್ಜ್ ಈಗ ಪ್ರವಾಸಿಗರ ಸೇವೆಗೆ ಸಿದ್ಧವಾಗಿದೆ. ನಮ್ಮಲ್ಲಿ 24 ಗಂಟೆ ಲಿಫ್ಟ್ ಹಾಗೂ ಎಸಿ ಸೌಲಭ್ಯ ಹೊಂದಿರುವ ಐಷಾರಾಮಿ ಆರಾಮದಾಯಕ ಡೀಲಕ್ಸ್, ಸೂಪರ್ ಡೀಲಕ್ಸ್, ತ್ರಿಬಲ್, ಡಬಲ್, ಟ್ವಿನ್ಸ್ ಬೆಡ್ರೂಮ್ಗಳು ಲಭ್ಯವಿದೆ. ಸಂಪರ್ಕಿಸಿ ಮಂತ್ರ ಲಾಡ್ಜಿಂಗ್, ಶ್ರೀರಾಮ ಸೇವಾ ಭಾವಸಾರ ಕ್ಷತ್ರಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಗಾಂಧಿ ಬಜಾರ್ ಹತ್ತಿರ, ರಾಮಣ್ಣ ಶ್ರೇಷ್ಠಿ ಪಾರ್ಕ್ ವೃತ್ತ, ಎಸ್ಪಿಎಂ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818461323, ಮೊಬೈಲ್ ಸಂಖ್ಯೆ 9845232138. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ. ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ.
bringing excellence to student. Admission open 2026-27, nursery to 10th standard. Innovative learning program, safe and supportive community, holistic character development, fun activities, track students' performances with Class Sati, celebrate their progress, attractive discount on single fee payment. For admission, contact 97421 51421, 9900862246, 9964586181. ನೀರಾನೆ ಮರಿ ಹೋಟೆಲ್ ಸಾವನ್ನಪ್ಪಿದೆ ಅಂತ ಸುದ್ದಿ ಇದೆ. ಇಲ್ಲ, ಅದು ಬಗ್ಗೆ ಡೀಟೇಲ್ ಹಿಪ್ಪೋದು ಅದೇನು ಗೆಸ್ಟೇಷನ್ ಪೀರಿಯಡ್ ಮುಗ್ದಿದೆ ಅಂತ ಗಮನಕ್ಕೆ ಬಂದಿತ್ತು. ಸ್ವಲ್ಪ ಪ್ರೊಲಾಂಗ್ ಆಯ್ತು ಅದು. ಅದಕ್ಕೆ ಡಿಲಿವರಿಗೆ ಪಾಶ್ಚರೇಷನ್ ಅಂತ ಅಂತಾರೆ. ಸ್ವಲ್ಪ ಡಿಲೇ ಆಗಿರೋ ಕಾರಣ ನಾವು ZAKಗೆ ಕನೆಕ್ಟ್ ಮಾಡಿದಾಗ ಒಂದು ಸೆಟ್ ಆಫ್ ಡಾಕ್ಟರ್ಸ್ನ ನಮಗೆ ಅದೊಂದು ಹೆಲ್ತ್ ಡಯಾಗ್ನೋಸಿಸ್, ಯಾಕಂದರೆ ನೆಕ್ಸ್ಟು ಲೆವೆಲ್ ಆಫ್ ಟ್ರೀಟ್ಮೆಂಟ್ ಏನಿರಬೇಕು ಅಂತ ಕಂಡುಹಿಡಿಯೋಕ್ಕೆ ಮೊದಲು ಫಸ್ಟು ಡಯಾಗ್ನೋಸಿಸ್ ಮಾಡಬೇಕಾಗತ್ತೆ. ಅದಕ್ಕೆ ನಿನ್ನೆ ಅದೊಂದು ಪ್ರೊಸೀಜರ್ನ ನಾವು ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ಡ್ ವೈಲ್ಡ್ ಲೈಫ್ ವೆಟ್ಸ್ ಬನ್ನಿರ್ಘಟ್ಟ ಮತ್ತು ಮೈಸೂರು ಝೂಯಿಂದ ಅದೊಂದು ಸ್ಯಾಂಪಲ್ ಕಲೆಕ್ಷನ್, ಬ್ಲಡ್ ಇರ್ಬೋದು ಮತ್ತು ಬೇರೆ ಬಾಡಿಲಿ ಫ್ಲೂಯಿಡ್ಸ್ನ ಕಲೆಕ್ಟ್ ಮಾಡಿ ಅದು ಟೆಸ್ಟಿಂಗಿಗೆ ತೊಗೊಂಡೋಗಿದ್ದಾರೆ. ಸೊ ಅದು ಟೆಸ್ಟಿಂಗ್ ರಿಪೋರ್ಟ್ಸ್ ಮೇಲೆ ಅವರು ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನಿದೆ, ಅದಕ್ಕೆ ನೆಸೆಸರಿ ಟ್ರೀಟ್ಮೆಂಟ್ ಏನು ಬೇಕಾಗತ್ತೆ ಅನ್ನೋದು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಇವತ್ತೆಲ್ಲ ಸ್ವಲ್ಪ ಅದಕ್ಕೆ ಬೇರೆ ರೀತಿ ಟ್ರೀಟ್ಸ್ ಕೊಡಿ ಅಂತ ಅಂದ್ಬಿಟ್ಟು ನಾವು ಬೂಸ ಮತ್ತು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಆಫರ್ ಮಾಡಿದ್ವಿ. ಡಾಕ್ಟರ್ ತಿಳಿಸ್ದಂಗೆ ಅದು ಅಂಶನಿ ಸ್ವಲ್ಪ ಎಕ್ಸೆಪ್ಟ್ ಮಾಡ್ಕೊಂಡಿದೆ. ಸೊ ಮುಂದಿನ ದಿನದಲ್ಲಿ ಏನು ಟ್ರೀಟ್ಮೆಂಟ್ ಇದೆ ಅನ್ನೋದು ಅವ್ರು ಏನು ತಿಳಿಸ್ಕೊಡ್ತಾರೆ, ಆದಮೇಲೆ ನಾವು ಅವ್ರ ಟ್ರೀಟ್ಮೆಂಟ್ನ ನಾವು ಮುಂದೆ ತೊಗೊಳೋದು. ಅದೇ ಅದೇನಾಗುತ್ತೆ ಅಂತ ಅಂದರೆ ಅದು ಅಲ್ಟ್ರಾಸೌಂಡು ಇನ್ಸ್ಟ್ರೂಮೆಂಟ್ ಏನು ತಂದಿದ್ರು ಅದೊಂದು ಸ್ಕಿನ್ ಥಿಕ್ನೆಸ್ ಎಲ್ಲ ತುಂಬ ದಪ್ಪ ಇರುತ್ತೆ ಹಿಪ್ಪೋದೆಲ್ಲ. ಸೊ ಅದು ನೆಸೆಸರಿ ರೀಡಿಂಗ್ಸ್ ಎಲ್ಲ ನಮಗೆ ಅಲ್ಟ್ರಾಸೌಂಡಿಂದ ಗೊತ್ತಾಗಲಿಲ್ಲ. ಅದಕ್ಕೆ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬ್ಲಡ್ ಮತ್ತು ಬೇರೆ ಬಾಡಿ ಫ್ಲೂಯಿಡ್ಸ್ ಎಲ್ಲ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅವ್ರು ಕನ್ಫರ್ಮೇಷನ್ ಮಾಡ್ತಾರೆ, ಏನಾರ ಮಗುಗೇನಾರ ಇಶ್ಯೂ ಇದೆಯಾ, ಇಲ್ಲ ತಾಯಿಗೇನಾರ ಇಶ್ಯೂ ಆಗಿದೆಯಾ ಈ ಪ್ರೆಗ್ನೆನ್ಸಿಯಿಂದ ಅಂತ ಅವರು ಕನ್ಫರ್ಮ್ ಮಾಡ್ತಾರೆ. ಸೊ ಅದ್ರ ಪ್ರಕಾರ ಅದು ನೆಸೆಸರಿ ಇನ್ಸ್ಟ್ರಕ್ಷನ್ಸ್ ಏನು ಡಾಕ್ಟರ್ ಕೊಡ್ತಾರೆ ನಾವಿಲ್ಲಿ ಫಾಲೋ ಮಾಡ್ತೀವಿ. ಅದು ಏನಾಗುತ್ತೆ ಅಂತ ಅಂದರೆ ಅದು ನೆಸೆಸರಿ ಅವ್ರು ಹೇಳಿದ ಪ್ರಕಾರ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ. ಅದು ನೆಸೆಸರಿ ಮೆಡಿಕೇಶನ್ಸಿಂದ ಅದು ಕ್ಲೀನಿಂಗ್ ಪ್ರೋಸೆಸ್ನ ಅದು ತಾಂತಾನೆ ಬಾಡಿ ಮಾಡ್ಕೊಳುತ್ತೆ ಅಂತ ತಿಳಿಸಿದ್ದಾರೆ. ಔಟ್ಕಮ್ ಅದು ನನಗೂ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದೇನು ಅಂತ ಅಂದರೆ ಆ ಪ್ರೋಸೆಸ್ ಹಂಗಿದೆ ಅಂತ. ವಿತ್ ನೆಸೆಸರಿ ಮೆಡಿಕೇಶನ್ ಇಂದಾನೆ ಅದನ್ನ ಕ್ಲೀನಿಂಗ್ ಪ್ರೋಸೆಸ್ ಮಾಡಬೇಕಾಗತ್ತೆ ನಾವು ಮೊದಲು. ಬಟ್ ಇದು ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಬಂದಾಮೇಲೆ ನಾವು ಒಂದು ನಿಖರವಾಗಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಹಂಸಿನಿ ಹಿಪ್ಪೋಗೆ ಅನ್ನೋದು ಅವ್ರು ತಿಳಿಸ್ಕೊಡ್ತಾರೆ. ಇದು ನಮ್ಮ ಝೂ ಬಂದಾಮೇಲೆ ಅದು 3ನೇದಿದೆ. ಅಲ್ಲ, ಇದು ಗೊತ್ತಿಲ್ಲ ನನಗೆ. ಹಿಂದೆದು 2 ಮರಿ ಹಾಕಿತ್ತದು. ಸೊ ಫಸ್ಟ್ ಮರಿ ಸ್ವಲ್ಪ ಮೇಲ್ ಅಗ್ರೆಷನ್ ಇಂದ ಅದು ತೀರ್ಕೊಂತು. ಸೊ ಅದು ನ್ಯಾಚುರಲಲ್ಲೂ ಅದಾಗತ್ತೆ. ಸೊ ಮರಿ ಬಂದಾಗ ಮೇಲ್ ಅಗ್ರೆಷನ್ ತುಂಬ ಜಾಸ್ತಿ ಇರುತ್ತೆ ಮರಿ ಮೇಲೆ. ಆಮೇಲೆ ಸೆಕೆಂಡ್ ಟೈಮ್ ನಾವು ಸಪ್ರೇಟ್ ಮಾಡಿದ್ವಿ ಮೇಲ್ ಮತ್ತು ಫೀಮೇಲ್ನ. ಸೊ ಅದು ಮರಿ ಹಾಕಮೇಲೆ ಅದೇನೋ ಡ್ರೌನಿಂಗಿಂದ ಮತ್ತು ಸ್ವಲ್ಪ ಇಶ್ಯೂಸಿಂದ ಸತ್ತೋಗಿತ್ತು ಅಂತ ನಮಗೆ ಗಮನಕ್ಕೆ ಬಂದಿತ್ತು. ಸೊ ಈ ಸಲ ನೋಡ್ಬೇಕದು ಏನು ರಿಪೋರ್ಟ್ಸ್ ಏನು ಬರುತ್ತೆ ಅದ್ಮೇಲೆ ನಾವು ಡಿಸಿಷನ್ ತಗೊಬೇಕಾಗುತ್ತೆ. ಒಟ್ಟಿನಲ್ಲಿ ಶಿವಮೊಗ್ಗ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದಲ್ಲಿ ವೈದ್ಯ ಡಾಕ್ಟರ್ ಸಮೀಕ್ಷಾ ಅವರ ಸಾವಿಗೆ ಕಾರಣವಾಗಿದ್ದ ಹಿಪ್ಪೋದ ಮರಿಯೂ ಸಾವನ್ನಪ್ಪಿದೆ. ನೀರಾನೆಗಳ ಸಂಖ್ಯೆ ಏರಿಕೆ ನಿರೀಕ್ಷೆಯಿದ್ದ ಸಫಾರಿಯಲ್ಲಿ ಇದೀಗ ಶೋಕದ ವಾತಾವರಣ ನಿರ್ಮಾಣವಾಗಿದೆ.